ಇವನ್ ಸೋಯಾ ಚಂಕ್ಸ್ ಅಂದರೆ ಸ್ವಲ್ಪ ಜನ ಮೂಗು ಮುರಿತಾರೆ. ಇಷ್ಟು ಅದು ರೊಟ್ಟಿ ಹೆಂಗೆ ಅಂದರೆ ನಿಮ್ಗೆ ಸೋಯಾ ಚಂಕ್ಸ್ ಅನ್ಸೋದೇ ಇಲ್ಲ, ಆ ಥರ ಇರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶು ಡೈರೀಸ್. ಆ್ಯಕ್ಚುಲಿ ಇವತ್ತು ನಾನು ಸೋಯಾ ಚಂಕ್ಸಲ್ಲಿ ಹೇಗೆ ರೊಟ್ಟಿ ಮಾಡ್ಕೊಬೋದು, ಹೈ ಪ್ರೋಟೀನ್ ರೊಟ್ಟಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವನ್ ಸೋಯಾ ಚಂಕ್ಸ್ ಅಂದರೆ ಸ್ವಲ್ಪ ಜನ ಮೂಗು ಮುರಿತಾರೆ, ಇಷ್ಟನೇ ಇಲ್ಲ, ಥೂ ಅನ್ನೋ ಥರಕ್ಕೆಲ್ಲ ಟ್ರೀಟ್ ಮಾಡ್ತಾರೆ. ಬಟ್ ಸೋಯಾ ಚಂಕ್ಸು ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ಡು. ಇವನ್ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಹಾಗೆ ಫೀಲ್ ಫುಲ್ ಆಗ್ತಿರುತ್ತೆ ಯಾವಾಗಲೂ ಸೋಯಾ ಚಂಕ್ಸ್ ತೊಗೊಂಡಾಗ. ಇವನ್ ಯಾಕೆ ಮೂಗು ಮುರಿತಾರೆ ಅಂದರೆ ಇವನ್ ನಮ್ಮ ಮನೆಗಳಲ್ಲೇ ನಮ್ಮ ಅಪ್ಪ ಅಮ್ಮ ಅಥವಾ ನನ್ನ ಸಿಸ್ಟರ್ಸ್ ಎಲ್ಲರೂ ಸೋಯಾ ಚಂಕ್ಸ್ ಅಂದರೆ ಬೇಡ ಅಂತಂತಾರೆ. ಇವನ್ ನನ್ನ ಹಸ್ಬೆಂಡ್ ಕೂಡ ಸೋಯಾ ಚಂಕ್ಸ್ನ ಲಿಮಿಟಾಗಿ ತೊಗೊಳ್ತಾರೆ, ಜಾಸ್ತಿ ಆದರೆ ಬೇಡ ಅನ್ನೋ ಲೆವೆಲ್ಗೆ ಆಡ್ತಾರೆ. ಅದು ರೊಟ್ಟಿ ಹೆಂಗೆ ಅಂದರೆ ನಿಮ್ಗೆ ಸೋಯಾ ಚಂಕ್ಸ್ ಅನ್ಸೋದೇ ಇಲ್ಲ, ಆ ಥರ ಇರುತ್ತೆ. ಸೊ ಹೆಲ್ದಿಯಾಗಿ ಓಟ್ಸ್ ಮತ್ತು ಸೋಯಾ ಚಂಕ್ಸ್ ಎರಡೂ ಯೂಸ್ ಮಾಡಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ, ಓಟ್ಸ್ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ಸೊ 1 ಕಪ್ ಸೋಯಾ ಚಂಕ್ಸ್ನ ನಾವು ಇವಾಗ ಬಾಯ್ಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಬಾಯ್ಲ್ಡ್ ಇಟ್ಕೊಂಡಿದ್ದೀನಿ. ಸೊ 1 ಲೋಟ ನೀರು ಇಟ್ಕೊಳ್ಳಿ, ಬಿಕಾಸ್ ಸೋಯಾ ಚಂಕ್ಸ್ 1 ಕಪ್ ಇದೆ ಅಲ್ಲ, ಸಾಕಾಗುತ್ತೆ. ಸೋಯಾ ಚಂಕ್ಸ್ ಅಂದರೆ ನಿಮಗೂ ಆಗಲ್ವಾ? ಏನಿಲ್ಲ, ಈ ಥರ ಟ್ರೈ ಮಾಡಿ, ಖಂಡಿತ ಆರಾಮಾಗಿ ಸೋಯಾ ಚಂಕ್ಸ್ನ ನೀವು ತಿನ್ನಬಹುದು. ಬಟ್ ನಿಮ್ಗೆ ಗೊತ್ತೇ ಆಗಲ್ಲ, ಇದು ನನ್ನ ಸೀಕ್ರೆಟ್ ರೆಸಿಪಿ. ನಿಮಗೆ ಗೊತ್ತಲ್ಲ, 40 kg ವೆಯ್ಟ್ ಲಾಸ್ ಆಗಿದ್ದೀನಿ ಅಂದರೆ ಅದಕ್ಕೆ ಇದು ಹೆಲ್ಪ್ ಮಾಡಿರುತ್ತಲ್ವ. ಸೊ ನೀರು ಕುದ್ಮೇಲೆ 1 ಕಪ್ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬಾಯ್ಲ್ಡ್ ಆಗೋ ತನಕ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಅಯ್ಯೋ ಒಯ್ತು ಎಲ್ಲ ಹೋಯ್ತು. ಈಗ ಮತ್ತೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಬೇಕಾ? ರಾಮ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಲೇಬೇಕು. ಸೊ ಚೆನ್ನಾಗಿ ಸೋಯಾ ಚಂಕ್ಸ್ನ ಬೇಯಿಸ್ಕೊಳ್ಳಿ. ಸೋಯಾ ಚಂಕ್ಸ್ ಬೆಂದಮೇಲೆ ಸೈಡ್ಗೆ ತೆಗೆದಿಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ನಾವೇನು ತೊಗೊಂಡಿರ್ತೀವಲ್ಲ ಓಟ್ಸು, ಅದನ್ನು ಆ್ಯಡ್ ಮಾಡಿಕೊಂಡು, ಅದಕ್ಕೆ ಡ್ರೈ ಇರಬೇಕು ಮಿಕ್ಸಿ ಜಾರು, ಯಾವುದೇ ಕಾರಣಕ್ಕೂ ಒದ್ದೆ ಆಗಿರಬಾರ್ದು. ಆನಂತರ ಅದನ್ನು ಪುಡಿ ಮಾಡ್ಕೊಳ್ಳಿ, ಲೈಕ್ ಪೌಡರ್ ಥರ. ಅದಾದ ನಂತರ ನಾವು ಏನು ಬಾಯ್ಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಬೇಯಿಸ್ಕೊಂಡಿರ್ತೀವಲ್ಲ, ಆ ಸೋಯಾ ಚಂಕ್ಸ್ನ ಚೆನ್ನಾಗಿ ನೀರಿಂದ ತೆಗೆದು ನೀರು ಎಲ್ಲ ಹಿಂಡಿ ಆ ಮಿಕ್ಸಿ ಜಾರಿಗೆ ಓಟ್ಸ್ ಜೊತೆ ಹಾಕ್ಕೊಬೇಕು. ಚೆನ್ನಾಗಿ ನೀರಿರೋದನ್ನೆಲ್ಲ ನೀರಿನ ಅಂಶ ತೆಗೆದುಬಿಡಿ, ಇಲ್ಲಾಂದರೆ ತುಂಬ ತೇಳೋ ಥರ ಬಂದುಬಿಡುತ್ತೆ, ಆಗ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ಟ್ರಾ ವಾಟರ್ ಸೇರಿಸೋ ಆಗಿಲ್ಲ. ಏನು ಸೋಯಾ ಚಂಕ್ಸ್ನ ನಾವು ಬೀಸ್ಕೊಂಡಿರ್ತೀವ ಅಲ್ಲ, ಅದೇ ನೀರಲ್ಲಿ ರುಬ್ಕೊಬೇಕು. ಲೈಕ್ ಏನು ಅದ್ರಲ್ಲಿ ಸೋಯಾ ಚಂಕ್ಸ್ ಬೆಂದಿರೋದ್ರೊಳಗಡೆ ಇರುತ್ತಲ್ಲ ನೀರು, ಸ್ವಲ್ಪ ನೀರಿನ ಅಂಶ ಅದರಲ್ಲಿ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಓಟ್ಸಿಗೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ರುಬ್ಕೊಳ್ಳಿ, ನೀರು ಹಾಕ್ಕೊಳ್ದೆ. ರೆಡಿ ಇದೆ ನಮಗೆ ಸೋಯಾ ಚಂಕ್ಸ್ ರೊಟ್ಟಿ ಮಾಡೋದಕ್ಕೆ. ಓಟ್ಸ್ ಮತ್ತು ಸೋಯಾ ಚಂಕ್ಸ್ ಸೇರಿಸಿ, ಕೆಲವ್ರಿಗೆ ಓಟ್ಸ್ ಕೂಡ ಆಗಲ್ಲ ಅಲ್ಲ, ಅವ್ರು ಇದು ಕೂಡ ಟ್ರೈ ಮಾಡಬಹುದು. ಎರಡು ಯಾರಿಗೆ ಓಟ್ಸು ಮತ್ತು ಸೋಯಾ ಚಂಕ್ಸ್ ಆಗಲ್ಲ, ಈ ಥರ ಮಾಡ್ಕೊಳ್ಳಿ. ನಿಮಗೆ ಲಿಟ್ರಲಿ ರೊಟ್ಟಿ ಗೊತ್ತೇ ಆಗಲ್ಲ. ಸೊ ರುಬ್ಬಿರೋಂತಹ ಹಿಟ್ಟನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೀಟಾಗಿ ನಾದ್ಕೊಂಡು ರೊಟ್ಟಿ ಏನು ನಾವು ತೊಗೊಳ್ತೀವೋ ಅಷ್ಟು ಉಂಡೆ ತೊಗೊಂಡು ನೀಟಾಗಿ ಇಟ್ಕೊಳ್ಳಿ. ರೊಟ್ಟಿ ಮಾಡೋದಕ್ಕೆ 2 ಉಂಡೆ ಥರ ಮಾಡಿಕೊಂಡು ಅದನ್ನು ನೀಟಾಗಿ ಹೋಳಿಗೆ ಶೀಟನ್ನು ಅಂತೀವಲ್ಲ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೊಟ್ಟಿ ಥರ ತಟ್ಕೊಬೇಕು. ಇಷ್ಟೇ. ಇದು ಎಷ್ಟು ಸಿಂಪಲ್ ಅಂದರೆ ನಿಮಗೆ ಗೊತ್ತೇ ಆಗಲ್ಲ, ಇಷ್ಟೊಂದು ಈಸಿನ ಅನಿಸುತ್ತೆ. ಖಂಡಿತ ಟ್ರೈ ಮಾಡಿ. ಚಪಾತಿ ಎಲ್ಲ ದಿನ ತಿನ್ನೋದು ಬೋರ್ ಆಗಿದ್ದರೆ ಈ ಥರ ನೀವು ಟ್ರೈ ಮಾಡಬಹುದು. ಸೊ ನೀಟಾಗಿ ರೊಟ್ಟಿ ಥರ, ಲೈಕ್ ರೊಟ್ಟಿ ಶೇಪಿಗೆ ನೀವು ಇದನ್ನು ತಟ್ಕೊಬಹುದು. ಸೊ ಚೆನ್ನಾಗಿ ಕಾದಿದೆ. ಇವಾಗ ನಾವೇನು ರೊಟ್ಟಿ ತಟ್ಟಿಟ್ಟಿರ್ತೀವಲ್ಲ, ಅದನ್ನು ಕಾವಲಿ ಮೇಲೆ ಹಾಕಿ ಬೇಯೋದಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಸೊ ಸ್ವಲ್ಪ ಹೊತ್ತು ಬೆಂದ ನಂತರ ನಿಮಗೆ ನೀಟಾಗಿ ಶೀಟ್ ಬರುತ್ತೆ. ಇವಾಗ ರೊಟ್ಟಿ ರೆಡಿ ಇದೆ. ಎರಡೂ ಕಡೆನೂ ನೀಟಾಗಿ ಸುಟ್ಕೊಂಡ್ರೆ ನಮಗೆ ಸೋಯಾ ಚಂಕ್ಸ್ ರೊಟ್ಟಿ ರೆಡಿ. ಈ ಥರ ಮಾಡ್ಕೊಳ್ಳಿ, ಆರಾಮಾಗಿ ಸೋಯಾ ಚಂಕ್ಸ್ ರೊಟ್ಟಿ ರೆಡಿ ಆಗುತ್ತೆ. ಹೆಲ್ದಿಯಾಗಿರುತ್ತೆ, ಜೊತೆಗೆ ಹೈ ಪ್ರೋಟೀನ್ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಸೋಯಾ ಚಂಕ್ಸ್ ರೊಟ್ಟಿ ರೆಸಿಪಿ. ಇದು ಸೋಯಾ ಚಂಕ್ಸ್ ಅಂತ ಅನಿಸುತ್ತಾ? ಖಂಡಿತ ಇಲ್ಲ. ಮೇ ಬಿ ಗೋಧಿ ಹಿಟ್ಟಿಂದ ನಾವು ಮಾಡಿರಬೇಕು ಅಂತ ಅಂದ್ಕೊಂಡು ಮನೇಲೂ ತಿಂತಾರೆ. ಸೊ ಇವತ್ತು ಟೇಸ್ಟ್ ಮಾಡೋಣ. ಇಟ್ಟರೆ ನೀವು ಟ್ರೈ ಮಾಡಿ. ಇದಂತೂ ಸ್ವಲ್ಪ ನಿಮಗೆ ಸೋಯಾ ಚಂಕ್ಸ್ ಅನಿಸೋದೇ ಇಲ್ಲ. ಈ ಥರ ಟ್ರೈ ಮಾಡಿದ್ರೆ ಹೆಲ್ತಿಯಾಗಿದೆ, ಪ್ರೋಟೀನ್ ರಿಚ್ ಫುಡ್ಡು, ಜೊತೆಗೆ ಆರೋಗ್ಯವಾಗೂ ಇರ್ತೀರ. ಟ್ರೈ ಮಾಡಿ. ವೆಯ್ಟ್ ಲಾಸ್, ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಂಗಂತೂ ಸಖತ್ ಇಷ್ಟ ಈ ರೊಟ್ಟಿ. ನಾನು 2 days once ಮಾಡ್ಕೊತೀನಿ. ಹಾಗೆ ಇನ್ನು ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಫಾರ್ ಮೋರ್ ಹೆಲ್ತಿ ವಿಡಿಯೋಸ್ ಅಂದರೆ ಹೆಲ್ತ್ ಫುಡ್ ವೀಡಿಯೋಸ್ಗೆ.